ಇವತ್ತಿನ ವಿಡಿಯೋದಲ್ಲಿ ನಾನು ಶತಮಾನಗಳಿಂದ ನಡೆದು ಬರ್ತಾ ಇರುವ ಒಂದು ಮೋಸ್ಟ್ ಫೇಮಸ್ ಆದ ಡಿಬೇಟ್ನ ಮೇಲೆ ಡಿಸ್ಕಸ್ ಮಾಡುವನಿದ್ದೇನೆ. ಅದೇನಪ್ಪ ಅಂತಂದರೆ, ಲವ್ ಮ್ಯಾರೇಜ್ ಆಗೋದು ಬೆಸ್ಟ್ ಆಗಿದೆನಾ, ಅರೇಂಜ್ ಮ್ಯಾರೇಜ್ ಆಗೋದು ಬೆಸ್ಟ್ ಆಗಿದೆನಾ, ಅಥವಾ ನೋ ಮ್ಯಾರೇಜ್ ಆಗೋದು ಬೆಸ್ಟ್ ಆಗಿದೆನಾ ಅಂಥೇಳಿ ಭಾಳಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಅದರ ಮೇಲೇ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡುವನಿದ್ದೇನೆ. ನಿಮಗೇನು ಅನಿಸುತ್ತೆ? ಹಾನೆಸ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಲವ್ ಮ್ಯಾರೇಜ್ ಬೆಸ್ಟ್ ಆಗಿದೆನಾ, ಅರೇಂಜ್ ಮ್ಯಾರೇಜ್ ಬೆಸ್ಟ್ ಆಗಿದೆನಾ, ಅಥವಾ ಸುಮ್ಮನೆ ತಪ್ಪಿಗೆ ಸಿಂಗಲ್ ಆಗಿರೋದು ನೋ ಮ್ಯಾರೇಜನ್ನು ಫಾಲೋ ಮಾಡೋದು ಬೆಸ್ಟ್ ಆಗಿದೆನಾ ಅನ್ನೋದನ್ನು ಕಮೆಂಟ್ ಮಾಡಿ. ಮೊದಲಿಗೆ ನಾನು ಲವ್ ಮ್ಯಾರೇಜ್ಗೂ ಮತ್ತು ಅರೇಂಜ್ ಮ್ಯಾರೇಜ್ಗೂ ಇರುವ ಡಿಫ್ರೆನ್ಸನ್ನು ಹೇಳುವೆ. ಅದಾದ ನಂತರ ನನ್ನ ಕನ್ಕ್ಲೂಷನನ್ನು ನಿಮಗೆ ಹೇಳುವೆ. ಲವ್ ಮ್ಯಾರೇಜ್ಗೂ ಮತ್ತು ಅರೇಂಜ್ ಮ್ಯಾರೇಜ್ಗೂ ಇರುವ ವ್ಯತ್ಯಾಸಗಳು ಇಂತಿವೆ. ನಂಬರ್ 1, ಲವ್ ಮ್ಯಾರೇಜ್ನಲ್ಲಿ ಎಲ್ಲದಕ್ಕಿಂತ ಮೊದಲು ಪ್ರೀತಿ ಆಗತ್ತೆ, ಸೆಕ್ಸ್ ಆಗತ್ತೆ, ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಮಗು ಕೂಡ ಆಗತ್ತೆ, ಅದಾದ ನಂತರ ಮದುವೆ ಆಗತ್ತೆ. ಇನ್ನು ಅರೇಂಜ್ ಮ್ಯಾರೇಜಲ್ಲಿ ಏನಾಗತ್ತಪ್ಪ ಅಂತಂದರೆ, ಫಸ್ಟ್ ಆಫ್ ಆಲ್ ಮದುವೆ ಆಗತ್ತೆ, ಅದಾದ ನಂತರ ಸೆಕ್ಸ್ ಆಗತ್ತೆ, ಸೆಕ್ಸ್ ಆದ ನಂತರ ಮಕ್ಕಳು ಹುಟ್ಟುತ್ತವೆ, ಕೊನೆಗೆ ಪ್ರೀತಿ ಹುಟ್ಟಿದರೆ ಹುಟ್ಟಬಹುದು, ಇಲ್ಲ ಅಂತಂದರೆ ಇಲ್ಲ. ಎಲ್ಲ ಕೇಸ್ಗಳಲ್ಲಿ ಹಿಂಗಾಗತ್ತೆ ಅಂತೇಳಿ ಅನ್ನೋಕ್ಕಾಗಲ್ಲ. ಕೆಲವೊಂದಿಷ್ಟು ಜನರ ವಿಚಾರದಲ್ಲಿ ಮದುವೆ ಆದ ತಕ್ಷಣ ಲವ್ ಆಗ್ಬೋದು, ಲವ್ ಆದಮೇಲೆ ಸೆಕ್ಸ್ ಆಗ್ಬೋದು, ಅದಾದ ನಂತರ ಮಕ್ಕಳಾಗ್ಬೋದು. ಲವ್ ಮ್ಯಾರೇಜಲ್ಲಿ ಮೊದಲು ಲವ್ ಆಗತ್ತೆ, ಸೆಕ್ಸ್ ಆಗತ್ತೆ, ಮಕ್ಕಳಾಗೋ ಚಾನ್ಸಸ್ ಇರುತ್ತೆ, ಅದಾದ ನಂತರ ಮದುವೆ. ಇಲ್ಲಿ ಅರೇಂಜ್ ಮ್ಯಾರೇಜ್ನಲ್ಲಿ ಇದ್ರ ಉಲ್ಟಾ ಆಗತ್ತೆ. ಡಿಫ್ರೆನ್ಸ್ ನಂಬರ್ 2, ಲವ್ ಮ್ಯಾರೇಜ್ನಲ್ಲಿ ನಿಮಗೆ ಫ್ರೀಡಮ್ ಆಫ್ ಚಾಯ್ಸ್ ಇರುತ್ತೆ. ಅಂದರೆ ನಿಮಗೆ ನಿಮ್ಮ ಇಷ್ಟದ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಒಂದು ಆಯ್ಕೆ ಇರುತ್ತೆ. ಆದರೆ ಅರೇಂಜ್ ಮ್ಯಾರೇಜ್ನಲ್ಲಿ ಈ ಆಯ್ಕೆ ಇರಲ್ಲ. ಲವ್ ಮ್ಯಾರೇಜ್ನಲ್ಲಿ ನಿಮ್ಮ ಲೈಫ್ ಪಾರ್ಟ್ನರನ್ನು ನೀವೇ ಸೆಲೆಕ್ಟ್ ಮಾಡ್ಕೊತೀರಾ, ನೀವೇ ಹುಡುಕ್ತೀರಾ, ನೀವೇ ಅವರನ್ನು ಇಷ್ಟಪಡ್ತೀರಾ, ನೀವೇ ಅವರನ್ನು ಟೆಸ್ಟ್ ಮಾಡ್ತೀರಾ, ನೀವೇ ನಿಮ್ಮ ಸ್ವಂತ ರಿಸ್ಕಿನ ಮೇಲೆ ಅವರನ್ನು ಮದುವೆ ಆಗ್ತೀರಾ ಲವ್ ಮ್ಯಾರೇಜ್ನಲ್ಲಿ. ಆದರೆ ಅರೇಂಜ್ ಮ್ಯಾರೇಜ್ನಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ರಿಲೇಟಿವ್ಸ್ಗಳು, ನಿಮ್ಮ ವೆಲ್ ವಿಷರ್ಗಳು ಎಲ್ಲರೂ ಸೇರಿಬಿಟ್ಟು ಸಿಕ್ಕಾಪಟ್ಟೆ ಎಲ್ಲ ಎನ್ಕ್ವೈರಿಗಳನ್ನು ಮಾಡಿಬಿಟ್ಟು ನಿಮಗೆ ಓರ್ವ ಲೈಫ್ ಪಾರ್ಟ್ನರನ್ನು ಹುಡುಕಿ ಕೊಡ್ತಾರೆ. ಈ ಅರೇಂಜ್ ಮ್ಯಾರೇಜ್ಗಳಲ್ಲಿ ಬಹಳಷ್ಟು ಕೇಸಸ್ಗಳಲ್ಲಿ ನಿಮಗೆ ಚಾಯ್ಸ್ ಇರಲ್ಲ. ಮನೆಯವರು ಎಂಥವರನ್ನು ತೋರಿಸ್ತಾರಲ್ಲ ಅಂಥವರನ್ನು ಇಷ್ಟ ಇಲ್ಲದೆ ಇದ್ದರೂ ಕೂಡ ಮದುವೆ ಆಗಬೇಕಾಗತ್ತೆ. ನಿಮಗೆ ಯಾವಾಗ ಕೇಳ್ತಾರಪ್ಪ ಹುಡುಗ ಇಷ್ಟ ಇದ್ದಾನ ಇಲ್ವಾ ಅಂತೇಳಿ ಅವರೆಲ್ಲ ಕ್ಯಾಲ್ಕುಲೇಷನ್ಸ್ಗಳನ್ನ, ಅವರೆಲ್ಲ ಡಿಸಿಷನನ್ನು ತೆಗೆದುಕೊಂಡಿರ್ತಾರೆ. ಜಸ್ಟ್ ನಿಮಗೆ ಫಾರ್ಮ್ಯಾಲಿಟಿಗಾಗಿ ಕೇಳ್ತಾರೆ. ಈಗ ನಾನು ಏನೇನು ಡಿಫ್ರೆನ್ಸ್ಗಳನ್ನ ಹೇಳ್ತೀನಲ್ಲ ಅವೆಲ್ಲವೂ ಕೂಡ 100% ಎಲ್ಲರ ವಿಚಾರದಲ್ಲಿ ನಿಜ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದಿಷ್ಟು ಡಿಸಿಮಿಲ್ಯಾರಿಟಿಗಳು ಇದ್ದೇ ಇರ್ತವೆ, ಕೆಲವೊಂದಿಷ್ಟು ಎಕ್ಸೆಪ್ಷನಲ್ ಕೇಸ್ಗಳು ಇದ್ದೇ ಇರ್ತವೆ. ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ಕೂಡ ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಲವ್ ಮ್ಯಾರೇಜಲ್ಲಿ ನೀವು ನಿಮ್ಮ ಲವರನ್ನೇ ಮದುವೆ ಆಗ್ತೀರಾ, ಆದರೆ ಅರೇಂಜ್ ಮ್ಯಾರೇಜ್ಗಳಲ್ಲಿ ಮೆಜಾರಿಟಿ ಆಫ್ ಕೇಸ್ಗಳಲ್ಲಿ ನೀವು ಬೇರೆ ಯಾರ್ದೋ ಲವರನ್ನು ಮದುವೆ ಆಗ್ತೀರಾ. ಡಿಫ್ರೆನ್ಸ್ ನಂಬರ್ 3, ಯಾವಾಗ ನೀವು ಒಂದು ಹುಡುಗನನ್ನು ಇಲ್ಲವೇ ಹುಡುಗಿನ ಪ್ರೀತಿಸಿ ಮದುವೆ ಆಗ್ತಾ ಇರ್ತೀರಲ್ಲ, ಲವ್ ಮ್ಯಾರೇಜ್ ಮಾಡ್ಕೊಳ್ತಾ ಇರ್ತೀರಲ್ಲ, ಅಲ್ಲಿ ಈ ಜಾತಿ, ಧರ್ಮ, ಭಾಷೆ, ಫೈನಾನ್ಷಿಯಲ್ ಸ್ಟೇಟಸ್ಸು, ಸೋಷಿಯಲ್ ಸ್ಟೇಟಸ್ಸು, ಎಜುಕೇಷ್ನಲ್ ಸ್ಟೇಟಸ್ಸು ಇವೆಲ್ಲ ಲೆಕ್ಕಕ್ಕೆ ಬರಲ್ಲ, ಇವೆಲ್ಲ ಮ್ಯಾಟ್ರ್ ಆಗಲ್ಲ. ಆದರೆ ಯಾವಾಗ ನೀವು ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ತಾ ಇರ್ತೀರಲ್ಲ, ನೀವು ಓಪನ್ ಮೈಂಡೆಡ್ ಆಗಿದ್ದರೂ ಕೂಡ ನಾನು ಯಾವುದೇ ಜಾತಿಯ, ಯಾವುದೇ ಧರ್ಮದ, ಎಂಥದ್ದೇ ಹುಡುಗನನ್ನು ಮದುವೆ ಆಗ್ತೀನಿ ಅಂಥೇಳಿ ನೀವು ಸ್ವಲ್ಪ ಸೆಕ್ಯುಲರ್ ಆಗಿದ್ದರೂ ಕೂಡ ನಿಮ್ಮ ಮನೆಯವರು ಸೆಕ್ಯುಲರ್ ಆಗ್ತಾರೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ನೀವು ಲವ್ವಲ್ಲಿ ಆ ಹುಡುಗ ಹೆಂಗೆ ಇರಲಿ, ಆ ಹುಡುಗಿ ಹೆಂಗೆ ಇರಲಿ, ಕಲಿಯದೇ ಇರಲಿ, ನೋಡೋಕೆ ಹೆಂಗೆ ಮಂಗನ ಥರ ಇರಲಿ, ನೋಡೋಕ್ಕೆ ಚೆನ್ನಾಗಿರದೇ ಇದ್ರೂ ಕೂಡ ಪರವಾಗಿಲ್ಲ, ತಲೆಯಲ್ಲಿ ಬುದ್ಧಿ ಇರದೇ ಇದ್ರೂ ಕೂಡ ಪರವಾಗಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇರದೇ ಇದ್ರೂ ಪರವಾಗಿಲ್ಲ, ಗೌರ್ಮೆಂಟ್ ಜಾಬ್ ಇರದೇ ಇದ್ರೂ ಪರವಾಗಿಲ್ಲ, ಯಾವುದೇ ಜಾತಿ, ಯಾವುದೇ ಧರ್ಮ ಇದ್ದರೂ ಪರವಾಗಿಲ್ಲ ಅಂಥೇಳಿ ಕಣ್ಮುಚ್ಚಿ ಲವ್ ಮ್ಯಾರೇಜ್ ಆಗಿಬಿಡ್ತೀರ. ಆದರೆ ಅರೇಂಜ್ ಮ್ಯಾರೇಜಲ್ಲಿ ಇವೆಲ್ಲದರ ಟೆನ್ಷನ್ ಇದ್ದೇ ಇರುತ್ತೆ. ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಅಲ್ಲಿ ಜಾತಿನೂ ಮ್ಯಾಟರ್ ಆಗುತ್ತೆ, ಧರ್ಮನೂ ಮ್ಯಾಟರ್ ಆಗುತ್ತೆ, ಭಾಷೆನೂ ಮ್ಯಾಟರ್ ಆಗುತ್ತೆ, ಎಷ್ಟು ದುಡ್ಡನ್ನು ಆ ಹುಡುಗ ಗಳಿಸಿದ್ದಾನೆ, ಎಷ್ಟು ಸಂಪತ್ತಿದೆ, ಎಷ್ಟು ಆಸ್ತಿ ಇದೆ, ಎಷ್ಟು ಎಕರೆ ಹೊಲ ಇದೆ, ಎಂಥ ಜಾಬ್ ಮಾಡ್ತಾನೆ, ಗೌರ್ಮೆಂಟ್ ಜಾಬು, ಅದು ಇದು ಹಾಳು ಮೂಳು ಅನ್ನೋದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಇನ್ನು ಹುಡುಗಿ ಇದ್ದಾಳೆ ಅಂತ ಅಂದ್ಕೊಳ್ಳಿ, ಆ ಹುಡುಗಿ ಲವ್ ಮ್ಯಾರೇಜಲ್ಲಿ ಆ ಹುಡುಗ ತನಗೆ ಯೋಗ್ಯನಾಗಿರದೇ ಇದ್ದರೂ ಕೂಡ, ಆ ಹುಡುಗ ತನ್ನನ್ನು ಡಿಸರ್ವ್ ಮಾಡದೇ ಇದ್ದರೂ ಕೂಡ, ಆ ಹುಡುಗನ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇರದೇ ಇದ್ದರೂ ಕೂಡ ಆಕೆ ಮದುವೆ ಆಗ್ತಾಳೆ. ಆದರೆ ಇದು ಅರೇಂಜ್ ಮ್ಯಾರೇಜಲ್ಲಿ ಪಾಸಿಬಲ್ ಇಲ್ಲ. ಹುಡುಗಿಯರು ಅರೇಂಜ್ ಮ್ಯಾರೇಜ್ ಆಗುವಾಗ ಎಲ್ಲವನ್ನ ಕೂಡ ನೋಡ್ತಾರೆ. ಅಂಥದ್ದೇ ಜಾಬ್ ಬೇಕು, ಅಷ್ಟು ಎಕರೆ ಜಮೀನು ಬೇಕು, ಅಷ್ಟು ದುಡ್ಡನ್ನು ಸಂಪಾದಿಸಿರಬೇಕು, ಬಂಗ್ಲೋ ಇರಬೇಕು, ಫರ್ನಿಶ್ಡ್ ಫ್ಲ್ಯಾಟ್ ಇರಬೇಕು, ಲಕ್ಸುರಿ ಕಾರ್ ಇರಬೇಕು ಅಂತೆಲ್ಲ ಡಿಮ್ಯಾಂಡ್ಗಳನ್ನು ಇಡ್ತಾರೆ.
ಲವ್ ಮ್ಯಾರೇಜಲ್ಲಿ ಯಾವುದೇ ಥರನಾದ ಡಿಮ್ಯಾಂಡ್ಸ್ಗಳು ಇರಲ್ಲ. ಅರೇಂಜ್ ಮ್ಯಾರೇಜಲ್ಲಿ ಎಲ್ಲ ತರಹದ ಡಿಮ್ಯಾಂಡ್ಸ್ಗಳು ಇದ್ದೇ ಇರ್ತವೆ. ಡಿಫ್ರೆನ್ಸ್ ನಂಬರ್ 4, ಲವ್ ಮ್ಯಾರೇಜಲ್ಲಿ ಬಹಳಷ್ಟು ಕೇಸಸ್ಗಳಲ್ಲಿ ಈ ಲವರ್ಸ್ಗಳು ತಮ್ಮ ಲೈಫ್ ಪಾರ್ಟ್ನರ್ನ ಬ್ಯಾಕ್ಗ್ರೌಂಡನ್ನು ಸರಿಯಾಗಿ ಚೆಕ್ ಮಾಡಲ್ಲ, ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಆಳವಾಗಿ ಇಳಿದು ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ನೋಡೋಕ್ಕೆ ಹೋಗಲ್ಲ. ಇದರಿಂದಾಗಿಯೇ ಬಹಳಷ್ಟು ಲವ್ ಮ್ಯಾರೇಜ್ಗಳಲ್ಲಿ ಲವರ್ಸ್ಗಳು ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಅಂದರೆ ಕೆಲವೊಂದಿಷ್ಟು ಜನ ಏನು ಮಾಡಿರ್ತಾರೆ, ಬರೀ ಬ್ಯೂಟಿಗಾಗಿ ಆ ಹುಡುಗಿಯನ್ನು ಮದುವೆ ಆಗಿರ್ತಾರೆ, ಇನ್ನು ಹುಡುಗಿಯರು ಬರೀ ಪ್ರಾಪರ್ಟಿಗಾಗಿ ಆ ಹುಡುಗನನ್ನು ಮದುವೆ ಆಗಿರ್ತಾರೆ. ಬ್ಯೂಟಿ ಪ್ರಾಪರ್ಟಿ ಗೇಮ್ ಆಗಿರುತ್ತೆ. ಅರೇಂಜ್ ಮ್ಯಾರೇಜಲ್ಲೂ ಕೂಡ ಈ ಗೇಮ್ ಇದ್ದೇ ಇರುತ್ತೆ. ಮದುವೆ ಇದೆ, ದೋಸ್ತಿ ಇದೆ, ಲವ್ ಇದೆ ಅಂತಂದರೆ ಅಲ್ಲಿ ಬ್ಯೂಟಿ ಪ್ರಾಪರ್ಟಿ ಗೇಮ್ ಆಗೇ ಆಗಿರುತ್ತೆ. ಅವರು ಅವರವರ ಯೋಗ್ಯತೆಗೆ ತಕ್ಕಂತೆ ಬ್ಯೂಟಿ ಪ್ರಾಪರ್ಟಿ ಗೇಮ್ಗಳನ್ನು ಆಡ್ತಾರೆ. ಇದನ್ನು ಒಪ್ಕೊಳ್ಳೇಬೇಕಾಗತ್ತೆ, ನೋ ಚಾಯ್ಸ್. ಬಟ್ ಈ ಲವ್ ಮ್ಯಾರೇಜಲ್ಲಿ ಬಹಳಷ್ಟು ಆಳವಾಗಿ ಇಳಿದು ಥೊರೋವಾಗಿ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಲ್ಲ, ಹೀಗಾಗಿ ಅಲ್ಲಿ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಈ ಮೋಸ ಇದೆಯಲ್ಲ, ಇದು ಅರೇಂಜ್ ಮ್ಯಾರೇಜಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಎರಡೂ ಕಡೆ ಮೋಸ ಆಗೋ ಚಾನ್ಸಸ್ ಅಂತೂ ಇದ್ದೇ ಇದೆ. ಆದರೆ ಲವ್ ಮ್ಯಾರೇಜ್ಗಳಲ್ಲಿ ಯಾರೂ ಕೂಡ ಬ್ಯಾಕ್ಗ್ರೌಂಡನ್ನು ಥೊರೋವಾಗಿ ಚೆಕ್ ಮಾಡಲ್ಲ. ಆದರೆ ಅರೇಂಜ್ ಮ್ಯಾರೇಜಲ್ಲಿ ಪೇರೆಂಟ್ಸ್ಗಳು, ಫ್ಯಾಮಿಲಿ ಮೆಂಬರ್ಸು, ರಿಲೇಟಿವ್ಸ್ಗಳು, ನಿಮ್ಮ ಫ್ರೆಂಡ್ಸು, ವೆಲ್ ವಿಷರ್ಗಳು, ಈವನ್ ನಿಮ್ಮ ಟೀಚರ್ಸ್ಗಳು ಎಲ್ಲರೂ ಸೇರಿ ನಿಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನ ಬ್ಯಾಕ್ಗ್ರೌಂಡನ್ನು ಥೊರೋವಾಗಿ ಚೆಕ್ ಮಾಡಿರ್ತಾರೆ. ಎಲ್ಲ ಆ್ಯಂಗಲ್ನಿಂದಲೂ ಚೆಕ್ ಮಾಡಿರ್ತಾರೆ, ಸಾವಿರಾರು ಕಡೆ ವಿಚಾರಿಸಿರ್ತಾರೆ. ಇನ್ನು ಬ್ಯೂಟಿ ಪ್ರಾಪರ್ಟಿ ಗೇಮ್ ಮಾಡ್ತಾ ಇದ್ದರೆ ನಿಮ್ಮ ಮನೆಯವರು ಏನೂ ಯೋಚನೆ ಮಾಡಿರಲ್ಲ, ದುಡ್ಡಿದೆನಾ, ಸುಂದರವಾಗಿದ್ದಾಳ, ಮುಗೀತು, ಡನ್ ಅಂದಿರ್ತಾರೆ. ಇದಕ್ಕಾಗಿ ನೀವು ಮೋಸ ಹೋಗ್ತೀರಾ, ನಿಮ್ಮ ಲೈಫ್ ಅಲ್ಲಿ ಹಾಳಾಗತ್ತೆ. ಲವ್ ಮ್ಯಾರೇಜಲ್ಲೂ ನಿಮ್ಮ ಲೈಫ್ ಹಾಳಾಗತ್ತೆ, ಅರೇಂಜ್ ಮ್ಯಾರೇಜಲ್ಲೂ ಕೂಡ ನಿಮ್ಮ ಲೈಫ್ ಹಾಳಾಗತ್ತೆ. ಬಟ್ ಲವ್ ಮ್ಯಾರೇಜಲ್ಲಿ ಚಾನ್ಸಸ್ ಕಮ್ಮಿ ಇದೆ, ಯಾಕಂತಂದರೆ ನೀವು ಅವರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತೀರ. ಬಟ್ ಅರೇಂಜ್ ಮ್ಯಾರೇಜಲ್ಲಿ ನಿಮಗೆ ಮಾತಾಡೋಕ್ಕೂ ಕೂಡ ಟೈಮ್ ಕೊಡಲ್ಲ, 2 ನಿಮಿಷದಲ್ಲಿ ಏನು ಮಾತಾಡ್ತೀರ ನೀವು. ಡಿಫ್ರೆನ್ಸ್ ನಂಬರ್ 5, ಲವ್ ಮ್ಯಾರೇಜಲ್ಲಿ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಸಿಗೋದು ಆಲ್ಮೋಸ್ಟ್ ಆಲ್ ನೋ ಆಗಿರುತ್ತೆ. ಅಂದರೆ ನೋ ಫ್ಯಾಮಿಲಿ ಸಪೋರ್ಟ್. ನೀವು ನಿಮ್ಮ ಮನೆಯವರ ಇಷ್ಟಕ್ಕೆ ವಿರುದ್ಧವಾಗಿ ಹೋಗಿ ಮದುವೆ ಆಗ್ತಾ ಇದ್ದೀರಾ ಅಂತಂದರೆ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಸಿಗಲ್ಲ. ಬರೀ ಮದುವೆ ಆಗುವಾಗಷ್ಟೇ ಅಲ್ಲ, ಲೈಫ್ ಲಾಂಗೇ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಸಿಗಲ್ಲ. ನೀವು ನಿಮ್ಮ ಮನೆಯವರ ಇಷ್ಟದ ವಿರುದ್ಧವಾಗಿ ಮದುವೆ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮಗೆ ಮದುವೆ ಸಕ್ಸಸ್ಫುಲ್ ಆಗಿ ನಿಮ್ಮ ಮಕ್ಕಳಾದರೂ ಅಲ್ಲೇನೇ ಪ್ರಾಬ್ಲಮ್ ಬಂದರೂ ಕೂಡ, ಅಥವಾ ನಿಮ್ಮದು ಮದುವೆ ಆದ ತಕ್ಷಣ ಗಂಡ ಹೆಂಡತಿ ಜಗಳ ಸ್ಟಾರ್ಟ್ ಆಯಿತು, ಡೈವರ್ಸಿಗೆ ಹೋಗಿ ನಿಂತಿದೆ, ನಿಮ್ಮಲ್ಲಿ ಹೊಡಿಬಡಿ ಆಗ್ತಾ ಇದೆ, ನಿಮಗೆ ಅನ್ಯಾಯ ಆಗ್ತಾ ಇದೆ ಅಂತಂದರೂ ಕೂಡ ಯಾರೂ ನಿಮಗೆ ಸಪೋರ್ಟ್ ಮಾಡಲ್ಲ. ಯಾಕಪ್ಪ ಅಂತಂದರೆ ನೀವೇ ನಿಮ್ಮ ಮನೆಯವರ ವಿರುದ್ಧವಾಗಿ ಹೋಗಿ ನಿಮ್ಮ ಇಷ್ಟದಂತೆಯೇ ಲೈಫ್ ಪಾರ್ಟ್ನರ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಸೊ ಮುಂದೆ ಏನೇ ಆದರೂ ಕೂಡ ನಿಮ್ಮ ಮನೆಯವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಇರಲ್ಲ. ಆದರೆ ಅರೇಂಜ್ ಮ್ಯಾರೇಜಲ್ಲಿ ನಿಮಗೆ ಫುಲ್ ಸಪೋರ್ಟ್ ಇರುತ್ತೆ, ಫ್ಯಾಮಿಲಿ ಕಡೆಯಿಂದ ಆಯಿತು, ರಿಲೇಷನ್ ಕಡೆಯಿಂದ ಆಯಿತು. ಯಾಕಪ್ಪ ಅಂತಂದರೆ ನೀವು ಅವರ ತಾಳಕ್ಕೆ ತಕ್ಕಂತೆಯಲ್ಲಿ ಕುಣಿದು ಅವರ ಇಚ್ಛೆಯಂತೆ ಮದುವೆ ಆಗಿರ್ತೀರ. ಅಂದರೆ ಅವರು ನಿಮ್ಮನ್ನಲ್ಲಿ ಬಲಿಕ ಬಕ್ರ ಮಾಡ್ತಾ ಇದ್ದಾರೆ ಅಂತಂದರೂ ಕೂಡ ನೀವು ಅವರ ಖುಷಿಗಾಗಿ ನಿಮ್ಮ ಪ್ರೀತಿಯನ್ನು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ತ್ಯಾಗ ಮಾಡಿ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರ್ತೀರ. ಹೀಗಾಗಿ ಅರೇಂಜ್ ಮ್ಯಾರೇಜಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಕೂಡ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ. ನಿಮ್ಮ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಆವಾಗ ನಿಮ್ಮ ಮನೆಯವರು, ಹಿರಿಯರು ಬಂದು ಬುದ್ಧಿವಾದಗಳನ್ನು ಹೇಳ್ತಾರೆ. ಗಂಡನಿಗೂ ಬೈದು ಬುದ್ಧಿವಾದ ಹೇಳ್ತಾರೆ, ಹೆಂಡತಿಗೂ ಬೈದು ಬುದ್ಧಿವಾದ ಹೇಳ್ತಾರೆ. ಒಟ್ಟಿನಲ್ಲಿ ನಿಮ್ಮ ಸಪೋರ್ಟಿಗೆ ಅವರು ಇರ್ತಾರೆ. ಆದರೆ ಲವ್ ಮ್ಯಾರೇಜ್ ಆದ್ರಿಯಪ್ಪ ಅಂತಂದರೆ ನಿಮಗೆ ಯಾರದೇ ಸಪೋರ್ಟ್ ಇರಲ್ಲ. ಏನೇ ಆದರೂ ಎಲ್ಲವನ್ನು ನೀವೇ ನಿಭಾಯಿಸಬೇಕಾಗತ್ತೆ. ಒಳ್ಳೆಯದಾದರೂ ಕೂಡ ನೀವೇ ನಿಭಾಯಿಸಬೇಕಾಗತ್ತೆ, ಅಪ್ಪಿತಪ್ಪಿ ಕೆಟ್ಟದಾದರೂ ಕೂಡ ನೀವೇ ಅನುಭವಿಸಬೇಕಾಗತ್ತೆ. ಇದಕ್ಕೆ ನೀವು ಸಿದ್ಧರಾಗಿದ್ದರೆ ಲವ್ ಮ್ಯಾರೇಜ್ ಆಗಿ. ಇಲ್ಲಪ್ಪ ನಾನು ಇದಕ್ಕೆಲ್ಲ ರೆಡಿ ಇಲ್ಲ, ಅಷ್ಟೊಂದು ಧೈರ್ಯ ನನ್ನಲ್ಲಿಲ್ಲಪ್ಪ ಅಂತಂದರೆ ಸುಮ್ಮನೆ ಅರೇಂಜ್ ಮ್ಯಾರೇಜ್ ಆಗಿ. ಡಿಫ್ರೆನ್ಸ್ ನಂಬರ್ 6, ಲವ್ ಮ್ಯಾರೇಜ್ ಆದ್ರಪ್ಪ ಅಂತಂದರೆ ನಿಮಗೆ ಜಾಸ್ತಿ ಫ್ರೆಂಡ್ಲಿನೆಸ್ ಸಿಗತ್ತೆ, ಜಾಸ್ತಿ ಪ್ರೀತಿ ಸಿಗತ್ತೆ, ಒಂದು ಒಳ್ಳೆ ರೊಮ್ಯಾಂಟಿಕ್ ಲೈಫು ನಿಮ್ಮದಾಗತ್ತೆ. ಯಾಕಪ್ಪ ಅಂತಂದರೆ ನೀವಿಬ್ಬರು ಕೂಡ ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡ್ಕೊಂಡಿರ್ತೀರ. ಪ್ರೀತಿ ಶುರುವಾಗೋದಕ್ಕಿಂತ ಮುಂಚೆ ನಿಮ್ಮಿಬ್ಬರ ಮಧ್ಯೆ ಒಂದು ದೋಸ್ತಿ ಶುರುವಾಗಿರುತ್ತೆ. ಆ ದೋಸ್ತಿ ಪ್ರೀತಿಯಾಗಿರೋದ್ರಿಂದ ಮುಂದೆ ನಿಮಗೆ ರೊಮ್ಯಾಂಟಿಕ್ ಲೈಫ್ ನಿಮ್ಮದಾಗತ್ತೆ. ಅಂದರೆ ಜಾಸ್ತಿ ಸೆಕ್ಸ್ ಇರುತ್ತೆ, ಜಾಸ್ತಿ ಎಂಜಾಯ್ಮೆಂಟ್ ಇರುತ್ತೆ, ಜಾಸ್ತಿ ಜಗಳನೂ ಇರುತ್ತೆ. ಗಂಡ ಹೆಂಡತಿ ಅಂತಂದರೆ ಜಗಳ ಆಡಲೇಬೇಕು, ನೀವು ಜಗಳ ಆಡದೇ ಇದ್ದರೆ ನೀವು ಗಂಡ ಹೆಂಡತಿನೇ ಅಲ್ಲ ಅಂತಂದಂಗೆ. ಸೊ ಗಂಡ ಹೆಂಡತಿ ಇದ್ದಾರಪ್ಪ ಅಂತಂದರೆ ಜಗಳ ಆಗೇ ಆಗುತ್ತೆ, ಹಸಿ ಹುಸಿ ಮುನಿಸಿಗಳು ಬಂದೇ ಬರ್ತವೆ. ಆದರೆ ಲವ್ ಮ್ಯಾರೇಜಲ್ಲಿ ಏನಾಗುತ್ತೆ, ಮೋರ್ ರೊಮ್ಯಾನ್ಸ್, ಮೋರ್ ಫ್ರೆಂಡ್ಲಿನೆಸ್, ಮೋರ್ ಸೆಕ್ಸ್ ಆ್ಯಂಡ್ ಮೋರ್ ಫ್ರೀಡಮ್ ಇರುತ್ತೆ. ಜಾಸ್ತಿ ಸ್ವಾತಂತ್ರ್ಯ ಕೂಡ ಇರುತ್ತೆ. ಅಲ್ಲಿ ಒಂದು ಓಪನ್ ಲೈಫ್ ಆಗಿರುತ್ತೆ, ಒಂದು ಹ್ಯಾಪಿ ಲೈಫ್ ಆಗೋ ಚಾನ್ಸಸ್ ಲವ್ ಮ್ಯಾರೇಜಲ್ಲಿ ಜಾಸ್ತಿ ಇರುತ್ತೆ. ಆದರೆ ಅರೇಂಜ್ ಮ್ಯಾರೇಜಲ್ಲಿ ಏನಾಗತ್ತಪ್ಪ ಅಂತಂದರೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಹೊಸ ಫ್ರೆಂಡ್ಶಿಪ್ ಮಾಡಬೇಕು, ಹೊಸ ಲವ್ ಮಾಡಬೇಕು, ಹೊಸ ದೋಸ್ತಿ ಬೆಳೆಸ್ಕೋಬೇಕು, ಹೊಸದಾಗಿ ಎಲ್ಲವನ್ನು ಮಾಡಬೇಕು. ಹೀಗಾಗಿ ಅಲ್ಲಿ ಏನಾಗತ್ತಪ್ಪ ಅಂತಂದರೆ ನಿಮಗೆ ಲೆಸ್ ಫ್ರೀಡಮ್ ಇರುತ್ತೆ, ಲೆಸ್ ಲವ್ ಇರುತ್ತೆ, ಲೆಸ್ ಫ್ರೆಂಡ್ಲಿನೆಸ್ ಇರುತ್ತೆ, ಲೆಸ್ ಚಾಯ್ಸ್ ಇರುತ್ತೆ.
ಲೆಸ್ ರೊಮ್ಯಾನ್ಸ್ ಇರುತ್ತೆ, ಲೆಸ್ ಎಂಜಾಯ್ಮೆಂಟ್ ಇರುತ್ತೆ ಮತ್ತು ಲೆಸ್ ಸೆಕ್ಸ್ ಇರುತ್ತೆ. ಸೊ ಇದು ಎಲ್ಲರ ವಿಚಾರದಲ್ಲಿ ಹೀಗಾಗತ್ತೆ ಅಂತಲ್ಲ. ನಿಮ್ಮ ಲೈಫ್ ಪಾರ್ಟ್ನರು ತುಂಬಾ ಸರಳ ಸಾದಾ ಸೀದಾ ಸ್ವಭಾವದವರಿದ್ದರೆ ನೀವೇನು ರೇಪ್ ಮಾಡಿದರೂ ಕೂಡ ಸುಮ್ಮನೆ ಇರ್ತಾರವ್ರು. ಬಟ್ ನಿಮ್ಮ ಲೈಫ್ ಪಾರ್ಟ್ನರು, ನಿಮ್ಮ ಹೆಂಡತಿ ಸ್ವಲ್ಪ ಜಾಸ್ತಿ ಎಜುಕೇಟೆಡ್ ಆಗಿದ್ದರೆ, ಜಾಸ್ತಿ ದಬ್ಬಂಗ್ ಆಗಿದ್ದರೆ ಅವಳು ಅಷ್ಟೊಂದು ಈಸಿಯಾಗಿ ನಿಮಗೆ ಕೋಆಪ್ರೇಟ್ ಮಾಡಲ್ಲ. ಸೊ ಆವಾಗ ನೀವು ಮದುವೆ ಆದರೂ ಕೂಡ ಉಪವಾಸ ಮಲಗಬೇಕಾಗತ್ತೆ, ವನವಾಸ ಅನುಭವಿಸಬೇಕಾಗತ್ತೆ. ಅವಳೇನಾದರೂ ಬೆಡ್ರೂಮ್ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ಲಪ್ಪ ಅಂತಂದರೆ ನಿಮ್ಮದು ನಾಯಿ ಪಾಡಾಗತ್ತೆ. ಅವಳ ಕೈಕಾಲಿಗೆ ಬಿದ್ದು ಅಂಗಲಾಚಿ ಎಲ್ಲವನ್ನ ಪಡ್ಕೋಬೇಕಾಗತ್ತೆ. ಹೆಂಡತಿಗೂ ಕೂಡ ಗಂಡ ಹಂಗೆ ಸಿಕ್ಕರಪ್ಪ ಅಂತಂದರೆ ಅವಳು ಅನುಭವಿಸ್ಬೇಕಾಗತ್ತೆ. ಬರೀ ಗಂಡ ಸರಿಗೆ ನಾಯಿ ಪಾಡಾಗತ್ತೆ ಅಂತಲ್ಲ. ಬಟ್ ಲವ್ ಮ್ಯಾರೇಜಲ್ಲಿ ಏನಾಗತ್ತಪ್ಪ ಅಂತಂದರೆ ನೀವು ಮುಚ್ಚು ಮರೆಯಲ್ಲದೆ ಎಲ್ಲವನ್ನ ಕೂಡ ಕೇಳಬಹುದು. ಆ ವ್ಯಕ್ತಿಯನ್ನು ನೀವು ಬ್ಲೈಂಡಾಗಿ ಟ್ರಸ್ಟ್ ಮಾಡಿರ್ತೀರ. ಲವ್ ಇದೆ ಅಂತಂದರೆ ಒಂಥರ ಬ್ಲೈಂಡ್ ಟ್ರಸ್ಟ್ ಕೂಡ ಅಲ್ಲಿರುತ್ತೆ. ಮತ್ತು ಅಲ್ಲಿ ನಿಮ್ಮ ಹಕ್ಕಿನಿಂದ ಕೇಳಿ ತೊಗೋಬೋದು ಏನೇ ಬೇಕಂದ್ರೂ ಕೂಡ. ಅವನು ಲವರ್ ಆಗೋದಕ್ಕಿಂತ ಮುಂಚೆ ಫ್ರೆಂಡ್ ಆಗಿರ್ತಾನೆ. ನೀವು ಅವನಿಗೆ ಹೋಗೋ ಬಾರೋ ಹೋಗೆ ಬಾರೆ ಅಂತೇಳಿ ಓಪನ್ ಆಗಿ ಮಾತಾಡ್ಬೋದು. ಫ್ರೆಂಡ್ಲಿಯಾಗಿ ನೀವು ಏನು ಬೇಕೋ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಕೇಳಿ ತೊಗೋಬೋದು. ಫ್ರೀಡಮ್ ಜಾಸ್ತಿ ಇರುತ್ತೆ. ಬಟ್ ಇದೆಲ್ಲವೂ ಕೂಡ ಅರೇಂಜ್ ಮ್ಯಾರೇಜಲ್ಲಿ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಲವ್ ಮ್ಯಾರೇಜ್ ಆಗಿರಬಹುದು, ಅರೇಂಜ್ ಮ್ಯಾರೇಜ್ ಆಗಿರಬಹುದು, ಎರಡಕ್ಕೂ ಕೂಡ ತನ್ನದೇ ಆದ ಪ್ಲಸ್ ಪಾಯಿಂಟ್ಗಳು ಕೂಡ ಇವೆ ಮತ್ತು ಮೈನಸ್ ಪಾಯಿಂಟ್ಗಳು ಕೂಡ ಇವೆ. ಸೊ ನೀವು ಲವ್ ಮ್ಯಾರೇಜ್ ಆದರೂ ಕೂಡ ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಗಂಡ ಹೆಂಡತಿಯ ಮಧ್ಯೆ ಜಗಳ ಬಂದೇ ಬರುತ್ತೆ. ಹೀಗೆ ಹೇಳೋಕ್ಕಾಗಲ್ಲಪ್ಪ ಅಂತಂದರೆ ಅರೇಂಜ್ ಮ್ಯಾರೇಜ್ ಆಗಿರೋರೆಲ್ಲರೂ ಕೂಡ ಜಗಳ ಆಡಲ್ಲ, ಹೊಂದ್ಕೊಂಡು ಹೋಗ್ತಾರೆ. ಲವ್ ಮ್ಯಾರೇಜ್ ಆಗಿರೋರ್ದೆಲ್ರದ್ದು ಡೈವರ್ಸ್ ಆಗುತ್ತೆ, ಜಗಳ ಆಗತ್ತೆ ಅಂತಲ್ಲ. ನೀವು ಲವ್ ಮ್ಯಾರೇಜ್ ಆಗಿ ಅರೇಂಜ್ ಮ್ಯಾರೇಜ್ ಆಗಿ ಅಲ್ಲಿ ಕಡ್ಡಾಯವಾಗಿ ಗಂಡ ಹೆಂಡತಿ ಜಗಳ ಆಗೇ ಆಗತ್ತೆ. ಹಸಿ ಹುಸಿ ಮುನಿಸುಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದೇ ಬರ್ತವೆ. ಸೊ ಇವುಗಳನ್ನು ನೀವು ಹೇಗೆ ನಿಭಾಯಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮ್ಯಾರಿಡ್ ಲೈಫ್ ಹ್ಯಾಪಿಯಾಗಿರುತ್ತಾ ಅಥವಾ ಸ್ಯಾಡ್ ಆಗುತ್ತಾ ಅಥವಾ ಡಿಸಾಸ್ಟರ್ ಆಗಿ ಎಂಡ್ ಆಗುತ್ತಾ ಡೈವರ್ಸಲ್ಲಿ ಅನ್ನೋದು ಡಿಸೈಡ್ ಆಗುತ್ತೆ. ನೀವು ಗಂಡ ಹೆಂಡತಿ ಮಧ್ಯೆ ಎಷ್ಟು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ಎಷ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಎಷ್ಟು ಮ್ಯೂಚುವಲ್ ಕಾಂಪ್ರಮೈಸ್ ಮಾಡಿಕೊಳ್ಳುವ ಕೆಪ್ಯಾಸಿಟಿ ಇದೆ ಮತ್ತು ಎಷ್ಟು ಮ್ಯೂಚುವಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀರಾ ಅನ್ನೋದರ ಮೇಲೆ ನಿಮ್ಮ ಮ್ಯಾರಿಡ್ ಲೈಫು ಡಿಸೈಡ್ ಆಗುತ್ತೆ. ನಿಮ್ಮಲ್ಲಿ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ ಅಂತ ಅಂದ್ಕೊಳ್ಳಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಮ್ಯೂಚುವಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಮನೆಯವರು, ನಿಮ್ಮ ರಿಲೇಟಿವ್ಸ್ಗಳು ಎಲ್ಲರೂ ಕೂಡ ಇಡೀ ಜಗತ್ತೇ ನಿಮ್ಮ ಎದುರು ಕೂಡ ನಿಂತರೂ ಕೂಡ ನೀವು ಬದುಕು ತೋರಿಸ್ತೀರ. ಅದು ಲವ್ ಮ್ಯಾರೇಜ್ ಇರಲಿ ಅರೇಂಜ್ ಮ್ಯಾರೇಜ್ ಇರಲಿ ನೀವು ಬದುಕು ತೋರಿಸ್ತೀರ. ಆದರೆ ನಿಮ್ಮಲ್ಲೇ ಮ್ಯೂಚುವಲ್ ರೆಸ್ಪೆಕ್ಟ್ ಇಲ್ಲ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಮ್ಯೂಚುವಲ್ ಅಡ್ಜಸ್ಟ್ಮೆಂಟ್ ಇಲ್ಲ, ನೀವು ಸ್ಯಾಕ್ರಿಫೈಸ್ಗಳನ್ನ ಮಾಡೋಕ್ಕೆ ರೆಡಿ ಇಲ್ಲಪ್ಪ ಅಂತ ಅಂದ್ಕೊಳ್ಳಿ. ನೀವು ಅರೇಂಜ್ ಮ್ಯಾರೇಜ್ ಆದರೂ ಮಾಡ್ಕೊಳ್ಳಿ, ಲವ್ ಮ್ಯಾರೇಜ್ ಆದರೂ ಮಾಡ್ಕೊಳ್ಳಿ, 100% ನಿಮಗೆ ಡಿವೋರ್ಸ್ ಆಗೇ ಆಗುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಲವ್ ಮ್ಯಾರೇಜ್ ಬೆಸ್ಟು ಅರೇಂಜ್ ಮ್ಯಾರೇಜ್ ಬೆಸ್ಟು ಅನ್ನೋ ವಾದ ವಿವಾದಕ್ಕೆ ಕನ್ಫ್ಯೂಷನ್ಗಳಿಗೆ ಬೀಳಕ್ಕೆ ಹೋಗಬೇಡಿ. ಅದು ನೆವರ್ ಎಂಡಿಂಗ್ ಡಿಬೇಟ್ ಇದೆ. ಇದು ಸಾವಿರಾರು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಅದರ ಆಳಕ್ಕೆ ಇಳಿಯೋಕ್ಕೆ ಹೋಗ್ಬಿಡಿ. ಜಸ್ಟ್ ನಿಮಗೆ ಎಲ್ಲಿ ಡಿಸರ್ವಿಂಗ್ ಪಾರ್ಟ್ನರ್ ಸಿಗ್ತಾರೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಸಿಗ್ತಾರೆ, ಮ್ಯಾಚ್ಯೂರ್ ಆಗಿರುವ ಪಾರ್ಟ್ನರ್ ಸಿಗ್ತಾರೆ, ಮೆಂಟಲಿ ಫಿಸಿಕಲಿ ಎಮೋಷ್ನಲಿ ಸೋಷಿಯಲಿ ಸಕ್ಸಸ್ಫುಲ್ ಆಗಿರುವ ಪಾರ್ಟ್ನರ್ ಸಿಗ್ತಾರೆ, ಮತ್ತು ನೀವು ಹೆಂಗಿದಿರೋ ಹಾಗೆ ಅರ್ಥ ಮಾಡ್ಕೊಂಡು ಹೋಗ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಪಾರ್ಟ್ನರ್ ಸಿಗ್ತಾರಲ್ಲ, ಅಂಥವರನ್ನು ಮದುವೆಯಾಗಿ ನೀವು ಸುಖವಾಗಿರ್ತೀರಾ. ನಿಮ್ಮ ಮ್ಯಾರಿಡ್ ಲೈಫು ಸಕ್ಸಸ್ಫುಲ್ ಆಗಿರುತ್ತೆ. ಇನ್ನು ನಿಮಗೆ ಪರ್ಟಿಕ್ಯುಲರ್ ಆಗಿ ನನ್ನ ಫೈನಲ್ ಒಪಿನಿಯನ್ ಬೇಕಪ್ಪ ಅಂತಂದರೆ ಅರೇಂಜ್ ಮ್ಯಾರೇಜ್ ಆಗೋದಕ್ಕಿಂತ ಲವ್ ಮ್ಯಾರೇಜ್ ಆಗಿ. ಯಾಕಂದರೆ ಲವ್ ಮ್ಯಾರೇಜಲ್ಲಿ ನಿಮಗೆ ಆ ವ್ಯಕ್ತಿಯನ್ನು, ಆ ಹುಡುಗನನ್ನು, ಆ ಹುಡುಗಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ. ಅನ್ನೋನ್ ಡೆವಿಲ್ ಜೊತೆ ಹೋಗೋದಕ್ಕಿಂತ ನೋನ್ ಡೆವಿಲ್ ಜೊತೆ ಹೊಡೆದಾಟ ಬಡದಾಟ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿದೆ. ಸೊ ಅರೇಂಜ್ ಮ್ಯಾರೇಜಲ್ಲಿ ನಿಮಗೆ ಎಂಥ ಹುಡುಗಿ ಸಿಗ್ತಾಳೆ ಅಂತ ಹೇಳೋಕ್ಕಾಗಲ್ಲ, ಅವಳ ಪಾಸ್ಟ್ ಲೈಫ್ ಹೆಂಗಿದೆ ಅಂತ ಹೇಳೋಕ್ಕಾಗಲ್ಲ, ಮತ್ತು ಅವಳು ಪಾಸ್ಟ್ ಲೈಫಲ್ಲಿ ಏನಾದರೂ ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದಾಳೆ ಅನ್ನೋದು ಕೂಡ ಗೊತ್ತಾಗಲ್ಲ. ಅದರಿಂದ ಹೊರ ಬಂದಿದ್ದಾಳ, ಮುಂದೆ ನಿಮ್ಮ ಜೊತೆಗೆ ನೆಟ್ಟಿಗಿರ್ತಾಳ ಅನ್ನೋದನ್ನು ಕೂಡ ನಾವು ಹೇಳೋಕ್ಕಾಗಲ್ಲ. ಅರೇಂಜ್ ಮ್ಯಾರೇಜಲ್ಲಿ ನಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರ್ನ ಬಗ್ಗೆ, ಮದುವೆ ಆಗುವ ಹುಡುಗಿಯ ಬಗ್ಗೆ ಏನೂ ಕೂಡ ನಮಗೆ ಗೊತ್ತಿರಲ್ಲ. 2 ನಿಮಿಷದಲ್ಲಿ ಮಾತುಕತೆ ಮಾಡೋದರಿಂದ ಏನು ಬದನೆಕಾಯಿ ನಮಗೆ ಗೊತ್ತಾಗುತ್ತೆ, ಸರಿನಾ? ಆದರೆ ಲವ್ ಮ್ಯಾರೇಜಲ್ಲಿ ಲವ್ ಆಗೋದಕ್ಕಿಂತ ಮುಂಚೆ ಫ್ರೆಂಡ್ಶಿಪ್ ಆಗಿರುತ್ತೆ. ಆ ಲವ್ವನ್ನು ನಾವು ಹೇಳ್ಕೊಳ್ಳೋಕ್ಕೂ ಕೂಡ ಟೈಮ್ ತೆಗೆದುಕೊಂಡಿರ್ತೀವಿ. 1-2 ವರ್ಷ ಅಲೆದಾಟ ಮಾಡಿರ್ತೀವಿ, ಒಡನಾಟ ಆಗಿರುತ್ತೆ, ಡೇಟಿಂಗ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಮೀಟಿಂಗ್ಗಳಾಗಿರ್ತವೆ. ಸೊ ಇಲ್ಲಿ ನಮಗೆ ನಮ್ಮ ಫ್ಯೂಚರ್ ಲೈಫ್ ಪಾರ್ಟ್ನರನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಸಿಕ್ಕಿರುತ್ತೆ. ಸೊ ಹೀಗಾಗಿ ಲವ್ ಮ್ಯಾರೇಜು ಬೆಸ್ಟ್ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿದೆ. ಇದು ಸರಿನೂ ಇರಬಹುದು, ತಪ್ಪು ಇರಬಹುದು. ಯಾಕಪ್ಪ ಅಂತಂದರೆ ನಾನು ಮೊದಲೇ ಹೇಳಿದ್ನಲ್ಲ, ಗೊತ್ತಿಲ್ಲದೆ ಇರೋ ದೆವ್ವದ ಜೊತೆಗೆ ಸರಸಾಡೋದಕ್ಕಿಂತ ಗೊತ್ತಿರೋ ದೆವ್ವದ ಜೊತೆಗೆ ಗುದ್ದಾಟಗಳನ್ನು ಮಾಡ್ಕೊಳ್ಳೋದು ಬೆಸ್ಟ್ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಹೀಗಾಗಿ ನನ್ನ ಓಟ್ ಯಾವತ್ತಿದ್ರೂ ಕೂಡ ಲವ್ ಮ್ಯಾರೇಜ್ಗೆ ಇರುತ್ತೆ. ಲವ್ ಮ್ಯಾರೇಜ್ ಬೆಸ್ಟ್ ಅನ್ನೋದು ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ ಆಗಿದೆ.
ನಿಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು, ನಿಮಗೆ ಏನು ಇಷ್ಟನೋ ಆ ಥರದಾಗಿ ಮದುವೆ ಆಗಿ, ಇಲ್ಲಪ್ಪ ಅಂದರೆ ಸುಮ್ಮನೆ ತಪ್ಪಿಗಿರಿ. ನಾವಿದ್ದೀವಲ್ಲ ಆ ಥರ. ಸರಿನಾ? ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.